ನನಗೆ ಮೀನು ಸಿಗದೇ ಇರೋದಕ್ಕೆ ಕಾರಣ ಏನು? ದೇವರು ನನ್ನಲ್ಲಿ ಇರುವಂಥ ಎಲ್ಲ ವಿಷಯ ಆಚೆ ತೆಗಿತಾರೆ. ಆಚೆ ಬರುವಾಗ ಲಾಸ್ಟಲ್ಲಿ ದೇವ್ರು ಏನು ಹೇಳ್ತಾರೆ? ಅಂಥ ಮನುಷ್ಯನನ್ನು ಹೋಗಿ ದೇವ್ರು ಏನಂತ ಹೇಳ್ತಾರೆ? ನಿನ್ನ ಜೀವನದಲ್ಲಿ ಮಾಡ್ತೀನಿ ಅಂತಾರಲ್ಲ. ನಿನ್ನ ಜೀವನದಲ್ಲಿ ಯಾವಾಗ ಮಾಡ್ತಾರೆ? ದೇವರು ನಾವು ಚೆನ್ನಾಗಿರುವಾಗ ನಮ್ಮನ್ನು ಹುಡ್ಕೊಂಬರಲ್ಲ. ಯಾಕಂದರೆ ಡ್ಯೂಟ್ರಾನಮಿ ಒಂದೇ ಒಂದು ವಿಷಯ ಮಾತ್ರ ಓದ್ಬಿಡಿ, ನಾನು ಹೇಳ್ತೀನಿ. 6ನೇ ಅಧ್ಯಾಯ ಅಂದ್ಕೊಳ್ತೀನಿ. ಡ್ಯೂಟ್ರಾನಮಿ ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ 5 ಮತ್ತು 6 ತುಂಬ ಮುಖ್ಯವಾದ ವಾಕ್ಯ. 6ನೇ ವಾಕ್ಯ ಮಾತ್ರ ಓದಿದ್ರು ಸಾಕು. ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ ವಚನ 6. ನಿಮ್ಮ ದೇವರಾದ ಕರ್ತರು ಆ ಉತ್ತಮ ದೇಶವನ್ನು ನಿಮಗೆ ಸ್ವದೇಶವಾಗಿ ಕೊಡುವುದು ನಿಮ್ಮ ಪುಣ್ಯ ಫಲವೆಂದು ಚೆನ್ನಾಗಿ ತಿಳಿದುಕೊಳ್ಳಿರಿ. ಪುಣ್ಯ ಫಲ ಅಲ್ಲವೆಂದು ಚೆನ್ನಾಗಿ ತಿಳಿದುಕೊಳ್ಳಿರಿ. ನೀವು ಅವರ ಆಜ್ಞೆಗೆ ಮಣಿಯದ ಜನರೇ ಆಗಿದ್ದೀರಿ. ನೀವು ಅರಣ್ಯದಲ್ಲಿ ನಿಮ್ಮ ದೇವರಾದ ಕರ್ತರಿಗೆ ಕೋಪ ಹುಟ್ಟಿಸಿದ್ದನ್ನು ನೆನಪು ಮಾಡಿಕೊಳ್ಳಿರಿ. ಓಕೆ, ಇಲ್ಲಿ ಅವರು ಡ್ಯೂಟ್ರಾನಮಿ ಧರ್ಮೋಪದೇಶ ಕಾಂಡ ಬರೆಯುವುದಕ್ಕೆ ಕಾರಣ ಏನೆಲ್ಲ 40 ವರ್ಷ ನಡೀತೋ ಎಲ್ಲವನ್ನು ಮೋಸ ಏನು ಮಾಡ್ತಾರೆ, ಇನ್ನೊಂದ್ಸತಿ ಅವ್ರು ಜ್ಞಾಪಕ ಪಡಿಸ್ತಾ ಇದ್ದಾರೆ ಅಷ್ಟೇ. ಫುಲ್ ಧರ್ಮೋಪದೇಶ ಕಾಂಡ ನೀವು ಫುಲ್ ಹಿಸ್ಟ್ರಿ ಅರ್ಥ ಮಾಡ್ಕೊಬೇಕಂದ್ರೆ ಧರ್ಮೋಪದೇಶ ಕಾಂಡ ಒಂದು ಓದಿದ್ರೆ ಸಾಕು, ಎಲ್ಲ ಅರ್ಥ ಆಗುತ್ತೆ. ಯಾಕಂದರೆ ಫುಲ್ಲಾಗಿ ಒಂದೇ ಬುಕ್ಕಲ್ಲಿ ಬರೆದಿರ್ತಾರೆ. ಇದರಲ್ಲಿ ಮೋಸ ತಿರುಗಿ ಏನು ಮಾಡ್ತಾ ಇದ್ದಾರೆ? ಆ ಒಂದು ನಂದಿಯನ್ನು ಅವರ ಒಂದು ಗೋಲ್ಡನ್ ಕಾಫ್ನ ಕಟ್ಟಿದ್ದನ್ನು, ಆ ಒಂದು ಕಟ್ಟಿರುವಂಥ ವಿಷಯವನ್ನು ಈ ಜನರಿಗೆ ಜ್ಞಾಪಕ ಪಡಿಸ್ತಾ ಇದ್ದಾರೆ. ಈ ಜನರಿಗೆ ಜ್ಞಾಪಕ ಪಡಿಸುವಾಗ 6ನೇ ವಾಕ್ಯ ತುಂಬ ಮುಖ್ಯವಾಗಿ ಏನಂತ ಹೇಳ್ತಾ ಇದ್ದಾರೆ? ನಿಮಗೆ ಈ ದೇವರು ಈ ಒಂದು ಅತಿಶಯವನ್ನು ಮಾಡೋದಕ್ಕೆ ಕಾರಣ ನೀವು ಒಳ್ಳೆಯವರು ಅನ್ನೋದಕ್ಕೆ ಕಾರಣ ಅಲ್ಲ ಅಂತ. ನೀವು ಒಳ್ಳೆಯವರಾಗಿ ನಿಮ್ಮ ಕರ್ಮದ ಫಲ ಅಲ್ಲ ಅಂತ ಹೇಳ್ತಾರೆ. 6ನೇ ವಾಕ್ಯ ಇನ್ನೂ ಒಂದು ಸತಿ ಓದಿ. ನಿಮ್ಮ ದೇವರಾದ ಕರ್ತರು ಆ ಉತ್ತಮ ದೇಶವನ್ನು ನಿಮಗೆ ಸ್ವದೇಶವಾಗಿ ಕೊಡುವುದು. ಉತ್ತಮ ದೇಶ ನಿಮ್ಮ ಜೀವನದಲ್ಲಿ ಆ ಒಂದು ಅತಿಶಯ ಮಾಡುವುದಕ್ಕೆ ಕಾರಣ ಕೊಡುವುದು ನಿಮ್ಮ ಪುಣ್ಯ ಫಲವಲ್ಲ ಎಂದು, ಪುಣ್ಯ ಫಲಗಳಿಂದ ಅಲ್ಲ ಎಂದು ಚೆನ್ನಾಗಿ ತಿಳಿದುಕೊಳ್ಳಿರಿ. ದೇವರು, ನಾನು ಇದನ್ನೇ ನೀವು ಲಾಸ್ಟ್ 2 months ಮುಂಚೆನೂ ಇದನ್ನು ತಗೊಂಡ್ವಿ ಅಂತ ಅನ್ಕೊಳ್ತೀನಿ. ಎಸೇಕಿಯೇಲ್ 36ನೇ ಅಧ್ಯಾಯ ತಗೊಳ್ಳುವಾಗ್ಲೂ ಇದನ್ನೇ ಹೇಳ್ತೆ, 35, 36. ಎಸೇಕಿಯೇಲ್ ಅಲ್ಲೂ ಸಹ ದೇವರು ಏನಂತ ಹೇಳ್ತಾರೆ? ನಿಮ್ಮ ಜೀವನದಲ್ಲಿ ನಾನು ಅತಿಶಯ ಮಾಡುವುದಕ್ಕೆ ಕಾರಣ ಏನು? ನಿಮ್ಮ ತಪ್ಪುಗಳು ನಿಮ್ಗೆ ಏನಾಗಬೇಕು? ಅರಿವಾಗಬೇಕು. ನಿಮ್ಮ ದೇವರು ನಿಮಗೆ ಅತಿಶಯ ಮಾಡ್ತಾ ಇರೋದಕ್ಕೆ ಕಾರಣ ಏನು? ದೇವರೇ, ನಾನು ಇಷ್ಟು ಅಶುದ್ಧವಾದ ಒಂದು ಮನುಷ್ಯನಾಗಿದ್ರೂ ಸಹ ನನ್ನ ಜೀವನದಲ್ಲಿ ಏನು ಮಾಡ್ತಾ ಇದ್ದೀರಾ? ಅತಿಶಯ ಮಾಡ್ತಾ ಇದ್ದೀರಾ. ನನಗಿದು ಐ ಡೋಂಟ್ ಡಿಸರ್ವ್ ಇಟ್. ನಾನೇನು ಇದು ನನ್ನ ಒಳ್ಳೆ ಕೆಲಸಗಳಿಂದ ನನಗೆ ಸಿಕ್ಕಿದಲ್ಲ ಅಂತ. ನಾವು ಸ್ಟಾರ್ಟಿಂಗಲ್ಲಿ ದೇವ್ರ ಹತ್ರ ಹೋಗುವಾಗ ನಾವು ದೇವರಿಗೆ ಭಯ ಪಡುವಂಥ ಮನುಷ್ಯರಾಗಿದ್ದರೆ ಏನು ಬರುತ್ತೆ ಗೊತ್ತಾ? ನಮ್ಮ ಬಾಯಿಂದ, ದೇವರೇ ನಾನು ನಿನಗೆ ಇಷ್ಟು ಭಯ ಪಡ್ತೀನಿ, ನನ್ನ ಜೀವನದಲ್ಲಿ ಏನು ಬೇಕು? ನನಗೆ ಬೇಕು. ಎಷ್ಟೋ ಪ್ರಾರ್ಥನೆಗಳು ಆ ರೀತಿ ಇರುತ್ತೆ. ನಾವು ತುಂಬ ಕಷ್ಟದಲ್ಲಿರುವಾಗ ಏನಂತ ಹೇಳ್ತೀವಿ? ದೇವರೇ, ನಾನು ನಿಮಗಿಷ್ಟು ಭಯ ಪಡ್ತೀನಲ್ಲ, ನನಗೇನು ಕೊಡಿ? ಈ ವಿಷಯವನ್ನು ಕೊಡ್ತೀರಾ? ನಾವು ಹಂಬಲಾಗಿ ಕೇಳುವಂಥ ರೀತಿಯಲ್ಲಿ ಇರುತ್ತೆ, ನ್ಯಾಯವಾಗಿ ಕೇಳುವಂಥ ರೀತಿಯಲ್ಲಿ ಇರುತ್ತೆ. ಆದರೆ ಅಲ್ಲಿ ಏನು ತೋರಿಸ್ತಾ ಇದ್ದೀವಿ ಗೊತ್ತಾ? ದೇವರೇ, ನಾನು ಒಳ್ಳೆಯವನಾಗಿದ್ದೀನಿ, ಐ ಡಿಸರ್ವ್ ಇಟ್ ಮೋರ್ ದೆನ್ ಅದರ್ ಪೀಪಲ್. ನನಗೆ ಈ ವಿಷಯ ಏನು? ಬೇರೆ ಜನರಿಗಿಂತ ನನಗೆ ನೀವೇನು ಮಾಡ್ಬೋದು? ಜಾಸ್ತಿಯಾಗಿ ಕೊಡ್ಬೋದು. ಯಾಕಂದರೆ ನಾನು ಭಯ ಪಡ್ತಾ ಇದ್ದೀನಿ ನಿಮಗೆ ಅಂತ. ದೇವರು ತಾನಾಗಿ ನೀವು ಒಳ್ಳೆಯವರು ಅಂತ ಹೇಳೋದಕ್ಕೂ ನಿಮ್ಮನ್ನು ನೀವು ಹೋಗಿ ದೇವ್ರ ಹತ್ರ ನಾನು ಒಳ್ಳೆಯವನನ್ನು ತೋರಿಸ್ಕೊಳ್ಳೋದಕ್ಕೆ ವ್ಯತ್ಯಾಸ ಇದೆ. ನಾವೆಷ್ಟೋ ಜನರಿಗೆ ಕೋಪ ದೇವ್ರ ಮೇಲೆ ಬರುವುದಕ್ಕೆ ಕಾರಣ ಏನು? ನಾನಿಷ್ಟು ಒಳ್ಳೆಯವನಾಗಿದ್ದೆ, ದೇವ್ರು ನನಗೇನು ಮಾಡಿಲ್ಲ. ಯಾಕಂದರೆ ನಾನು ಒಂದು ವಿಷಯ ನನಗೆ ಸಿಗದೇ ಇರುವಾಗ ನನಗೇನು ಬರುತ್ತೆ ನನ್ನ ಮೈಂಡಲ್ಲಿ? ನಾನು ಒಳ್ಳೆಯವನಾಗಿದ್ದೆ. ಯಾಕಂದರೆ ನಮ್ಮ ಒಂದು ಬಲಹೀನತೆ ನಾವು ದಾಟಿ ಬಂದರೆ ನಮ್ಮ ಮೈಂಡಲ್ಲಿ ಏನು ಕೂತ್ಕೊಂಡಿರೋದು ಗೊತ್ತಾ? ಅದು ಒಂದೇ ನನ್ನ ಬಲಹೀನತೆ ಅಂತ. 5-6 ಬಲಹೀನತೆ ನಮ್ಮಲ್ಲಿ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? ದೇವರು ಒಂದೊಂದು ವಿಷಯವನ್ನು ಕೊಟ್ಟು ನಮ್ಮನ್ನು ಪರೀಕ್ಷಿಸುವಾಗ ನನ್ನಲ್ಲಿ ಗೊತ್ತಾಗುತ್ತೆ ಏನಂತ. ನನ್ನಲ್ಲಿ ದುರಾಸೆನೂ ಇದೆ, ನನ್ನಲ್ಲಿ ಏನಿದೆ? ಇದೂ ಇದೆ, ಅದೂ ಇದೆ. ಅದನ್ನು ಯಾಕಂದರೆ ಇದೆಲ್ಲ ಇರುವವರು ಏನು ಮಾಡೋಕ್ಕಾಗಲ್ಲ? ದೇವರ ರಾಜ್ಯವನ್ನು ಸೇರುವುದಕ್ಕಾಗಲ್ಲ. ಇದೆಲ್ಲ ಅದರಲ್ಲಿ ಒಂದು ಮುಖ್ಯವಾದ ವಾಕ್ಯ ಇನ್ನೂ ಒಂದು ಸತಿ ಓದಿದ್ದೀನಿ, ತಿರುಗಿ ಓದಿಸೋದಕ್ಕೆ ಕಾರಣ ಕೊಲೋಷಿಯನ್ಸ್ 3:5. ಯಾಕೆ ಇಷ್ಟು ಸತಿ ಓದಿಸ್ತಾ ಇದ್ದೀನಿ ಅಂದರೆ ನಮ್ಗೆ ಅರ್ಥ ಆಗಬೇಕು. ಕಂಟಿನ್ಯೂ ಮಾಡಿ. ಒಂದೇ ಒಂದು ಲಾಸ್ಟ್ ಸತಿ ಇದೆ. ಕೊಲೋಷಿಯನ್ಸ್ 3ನೇ ಅಧ್ಯಾಯ ವಚನ 5. ಆದುದರಿಂದ ನಿಮ್ಮಲ್ಲಿ ಇರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ವಿಗ್ರಹಾರಾಧನೆ. ಎಷ್ಟೇ ಸಾಕು. ನಿಮ್ಮಲ್ಲಿ ಇರುವಂಥ ಲೋಕದ ವಿಚಾರಗಳನ್ನ ಏನು ಮಾಡಿ? ಸಾಯಿಸಿರಿ. ನಿಮ್ಮಲ್ಲಿ ಇರುವಂಥ ವಿಷಯ ಜೀವಂತವಾಗಿದ್ದೆ ಅಂತ ನಿಮಗೆ ಗೊತ್ತಿಲ್ಲದೆ ಹೋದರೆ ಯಾವ ರೀತಿ ಅದನ್ನು ಸಾಯಿಸ್ತೀರಾ? ಪೌಲು ಬರೆದಿದ್ದು ಒಂದು ವಿಷಯವನ್ನು ಸಾಯಿಸ್ರಿ ಅಂತ ಮಾತಲ್ಲ,
ಅಲ್ಲಿರುವಂಥ ಒಂದೊಂದು ವಿಷಯವನ್ನು ಏನು ಮಾಡಿ ಸಾಯಿಸ್ರಿ ಅಂತ. ಒಂದೊಂದು ವಿಷಯವನ್ನು ಸಾಯಿಸ್ರಿ ಅನ್ನೋದಕ್ಕೆ ಅರ್ಥ ಏನು, ನನ್ನಲ್ಲಿ ಅದು ಇದೆ ಅಂತ ನನಗೆ ಗೊತ್ತಾಗದೆ ಹೋದರೆ ಯಾವ ರೀತಿ ನಾನು ಅದನ್ನು ಸಾಯಿಸೋಕ್ಕಾಗತ್ತೆ. ನನ್ನಲ್ಲಿ ದುರಾಸೆ ಇದೆ ಅಂತ ನನಗೆ ಅರ್ಥ ಆಗದೆ ಹೋದರೆ ಅದನ್ನು ನಾನು ಯಾವ ರೀತಿ ಸಾಯಿಸೋಕ್ಕಾಗತ್ತೆ. ನನ್ನಲ್ಲಿ ಈ ಒಂದು ವಿಷಯ ಇದೆ ಅಂತ ಯಾವಾಗ ತಿಳಿಯತ್ತೆ, ದೇವರು ನನ್ನನ್ನು ಒಬ್ಬರ ದಾರಿಯಲ್ಲಿ ನಡೆಸುವಾಗ, ಸಮಯ ತಗೊಳ್ಳುವಾಗ, ಪೇಷಂಟಾಗಿ ಕಾದಿರು ಅಂತ ಹೇಳುವಾಗಲೇ ನನ್ನಲ್ಲಿರುವಂಥ ಆ ಒಂದು ಕೆಟ್ಟ ಗುಣ ಆಚೆ ಬರುತ್ತೆ. ನಾನು ಚೆನ್ನಾಗಿರುವಾಗ ನನ್ನಲ್ಲಿರುವಂಥ ಕೆಟ್ಟ ಗುಣಗಳು ಏನು ಮಾಡಲ್ಲ, ಆಚೆ ಬರಲ್ಲ. ನಾನು ಚೆನ್ನಾಗಿಲ್ಲದೆ ಇರುವಾಗಲೇ ನನ್ನ ಕೆಟ್ಟ ಗುಣಗಳೇನಾಗುತ್ತೆ, ಆಚೆ ತೋರಿಸುತ್ತೆ. ಈ ಕೆಟ್ಟ ಗುಣಗಳು ತೋರಿಸಿದ ಮೇಲೆ ದೇವರ ಆ ವಿಷಯವನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಏನಕ್ಕೋಸ್ಕರ, ಒಂದು ಆ ವಿಷಯವನ್ನು ಹಿಡ್ಕೊಂಡು ನಾನು ನೋಡ್ಬೋದು ಅಥವಾ ದೇವರ ಕಡೆಯಲ್ಲಿ ಓಡ್ಬೋದು. ದೇವ್ರು ಯಾವಾಗಲೂ ಅದನ್ನು ಮಾಡ್ತಾರೆ. ಒಂದು ಆ ವಿಷಯವನ್ನು ಇಟ್ಕೊಂಡು ನಾನೇನು ಮಾಡ್ಬೋದು, ದೇವರ ಕಡೆಯಲ್ಲಿ ಓಡ್ಬೋದು, ಅಥವಾ ವಿಷಯವನ್ನು ಎತ್ಕೊಂಡು ನಾನೇನು ಮಾಡ್ಬೋದು, ಓಡ್ಬೋದು. ನಾವು ನಮ್ಮ ಜೀವನದ ಆ ಒಂದು ಅತಿಶಯಗಳು ದೇವರ ಕಡೆ ನಮ್ಮನ್ನು ತಳ್ತಾ ಇದೆಯಾ ಅಥವಾ ದೇವರ ಹತ್ರ ದೂರ ತಳ್ತಾ ಇದೆ? ನನ್ನಲ್ಲಿರುವಂಥ ಆ ಒಂದು ಅಶುದ್ಧತೆ ನಾನು ಅರ್ಥ ಮಾಡಿಕೊಂಡು ತಿಳಿದುಕೊಂಡು ನಾನು ದೇವ್ರ ಹತ್ರ, ದೇವರೇ ನನ್ನನ್ನು ಕ್ಷಮಿಸಿ ಅಂತ ಹೇಳುವವರೆಗೂ ದೇವ್ರು ಏನು ಮಾಡ್ತಾರೆ, ಆ ಜಾಗದಲ್ಲಿ ನಮ್ಮನ್ನು ಬಿಟ್ಟಿರ್ತಾರೆ. ಎಷ್ಟೋ ಜನರು ಏನು ಮಾಡ್ತಾರೆ, ಕೋಪ ಪಟ್ಕೊಂಡು ನೀವು ಕೊಡದೆ ಹೋದರೆ ನಾನು ಬಿಡಲ್ಲ 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 ಅಂತ ಹೇಳ್ತಾ 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 ಏನು ಮಾಡ್ತಾರೆ, ಪಡ್ಕೊಂಡು ಅವಸ್ಥೆ ಪಡ್ತಾ ಇರ್ತಾರೆ. ದೇವರಿಗೆ ವಿರೋಧವಾಗಿ ಹೋಗಿ ಎಷ್ಟೋ ಜನರು ಎಷ್ಟೋ ವರ್ಷಗಳೇನು ಮಾಡ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ದೇವರೇ ನಿಮಗೋಸ್ಕರ ನಾನು ಏನು ಮಾಡಿಲ್ಲ, ಕಾದಿಲ್ಲ. ನಮ್ಮ ಒಳ್ಳೆಯ ಆಸೆಗಳನ್ನು ಸಹ ನಾವು ನ್ಯಾಯಪಡಿಸ್ಬೋದು, ದೇವರ ರಾಜ್ಯಕ್ಕೆ ಕರೆಕ್ಟಾಗಿ ನ್ಯಾಯಪಡಿಸ್ಬೋದು. ಏನಂತ, ಈ ಒಂದು ಆಸೆ ನನಗೆ ಸಿಕ್ಕಿದ್ರೆ, ಈ ಒಂದು ಆರೋಗ್ಯ, ಈ ಒಂದು ವಿಷಯ ನನಗೆ ಸಿಕ್ಕಿದ್ರೆ ನಾನೇನು ಮಾಡ್ಬೋದು, ದೇವರಿಗೋಸ್ಕರ ನಿಂತ್ಕೊಳ್ತೀನಿ, ದೇವರಿಗೋಸ್ಕರ ಮಾಡ್ತೀನಿ ಅಂತ. ಆ ಒಂದು ವಿಷಯ ಸಿಕ್ಕಿದ್ರೆ ದೇವರನ್ನ ಅಷ್ಟೇ ಹುಡುಕ್ತೀರಾ? ಆ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಇದ್ದರೆ ದೇವರನ್ನ ಅಷ್ಟೇ ಹುಡುಕ್ತೀರಾ, ಇನ್ನೂ ಕಡಿಮೆ ಆಗತ್ತಾ? ನಾವು ದೇವರನ್ನು ಹುಡುಕುವುದು ಅವರಿಗೋಸ್ಕರನಾ, ನಮಗೋಸ್ಕರನಾ? ಈ ಒಂದು ಪ್ರಶ್ನೆ. ದೇವರಿಗೋಸ್ಕರ ನಾನು ಹುಡುಕ್ತಾ ಇದ್ದೀನಿ ಅಂದರೆ ನಾನು ಏನು ಮಾಡಿರಲ್ಲ, ದೇವರನ್ನು ನನ್ನ ಒಂದು ಇಮೇಜ್ಗೆ ಏನು ಮಾಡಲ್ಲ, ನನ್ನ ಒಂದು ಇದಕ್ಕೆ ಏನು ಮಾಡಲ್ಲ, ಕಡಿಮೆ ತೋರಿಸಲ್ಲ. ನಾನು ವಿಗ್ರಹವಾಗಿ ದೇವರನ್ನು ಇಟ್ಟಿರಲ್ಲ. ಏನಂತ, ನನ್ನ ಲೆವೆಲ್ ಕಡಿಮೆ ಮಾಡಿ, ದೇವ್ರು ಏನೆಲ್ಲ ಕೇಳ್ತೀನೋ ಎಲ್ಲೋನು ಕೊಡುವಂಥ ದೇವರಾಗಿರಲ್ಲ. ಇಷ್ಟೋ ಸತಿ ದೇವ್ರು ಏನು ಮಾಡಿರ್ತಾರೆ, ಅವರ ಲೆವೆಲ್ಗೆ ಅವ್ರು ಯೋಚನೆ ಮಾಡ್ತಾರೆ, ನಮ್ಮ ಲೆವೆಲ್ಗೆ ಇಳಿದು ಯೋಚನೆ ಮಾಡಲ್ಲ. ಏನು ಮಾಡ್ತೀನಿ, ಒಕ್ಕೋಪ ಬರ್ತೀವಿ ದೇವ್ರ ಮೇಲೆ. ಏನಂತ, ಅಯ್ಯೋ ದೇವರೇ ಇಷ್ಟಕ್ಕೆ. ಯಾಕಂದರೆ ದೇವರನ್ನು ನಾನು ಏನು ಮಾಡಿದ್ದೀನಿ, ನನ್ನ ಲೆವೆಲ್ಗೆ ಇಳಿಸಿದ್ದೀನಿ ಅಂತ ಅರ್ಥ. ಆ ಜಾಗದಲ್ಲಿ ನನ್ನ ಲೆವೆಲ್ಗೆ ನಾನು ದೇವ್ರು ಇಳಿಸಿದ್ರೆ ನಾನು ಏನು ಮಾಡ್ತೀನಿ, ಅದೊಂದು ಬಸವನಾಗಿ ಮುಂದೆ ನಿಂತಿರುತ್ತಷ್ಟೇ. ಅದಕ್ಕೇನಿರಲ್ಲ, ಯಾವುದೇ ಬಲ ಇರಲ್ಲ. ಜೀವಂತವಾದ ದೇವರು ನೀವು ಹೇಳೋದು ಮಾತ್ರ ದೊಡ್ಡ ವಿಷಯ ಅಲ್ಲ, ಜೀವಂತವಾದ ದೇವರ ರೀತಿಯಲ್ಲಿ ಅವರ ನಾವು ಮರ್ಯಾದೆ ಕೊಡ್ತಾ ಇದ್ದೀವ? ಮರ್ಯಾದೆ ಕೊಡೋದಂದ್ರೆ ಏನು, ಅವರು ಹೇಳುವಂಥ ದಾರಿಯಲ್ಲಿ ನಾನು ನಡೀತಾ ಇದ್ದೀನಾ, ಅಥವಾ ನಾನು ಹೇಳುವಂಥ ದಾರಿಯಲ್ಲಿ ದೇವ್ರು ನನ್ನ ಹಿಂದೆ ಬರ್ತಾ ಇದ್ದಾರಾ? ಅಂದರೆ ನಾನು ಫೇಕ್ ದೇವ್ರು ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಅರ್ಥ. ಯಾಕಂದರೆ ಏನು ಹೇಳಿದ್ರು ಓಕೆ. ನಮ್ಮ ಎಲ್ರಿಗೂ ಒಂದೇ ಒಂದು ಪ್ರಶ್ನೆ ಇರುತ್ತೆ, ಅನನ್ಯ ಸಫೇರ ಅನ್ನೋರು ಏನಕ್ಕೋಸ್ಕರ ಸೆತ್ತೋದ್ರ ಜಾಗದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಯಾಕೆ ಸಾಯ್ತಾರೆ? ಕೋರ ಅನ್ನುವಂಥ ಮನುಷ್ಯ ಹಳೆ ಒಡಂಬಡಿಕೆಯಲ್ಲಿ ಸೆತ್ತಿದ್ದು ಓಕೆ, ಹೊಸ ಒಡಂಬಡಿಕೆ ಅನನ್ಯ ಸಫೇರ ಸೆತ್ತಿದ್ದಕ್ಕೆ ಕಾರಣ ಏನು? ದುರಾಸೆ. ದುರಾಸೆ, ಸಿಂಪಲ್ ಆದ ಆಸೆ, ದುರಾಸೆ, ಓಕೆ. ಈ ಕಾಲದಲ್ಲೂ ದುರಾಸೆ ಇರುವಂಥ ಸಭೆಗಳಲ್ಲಿದ್ದಾರೆ, ಎಷ್ಟೋ ಸಭೆಯಲ್ಲಿದ್ದಾರೆ. ಮತ್ತೆ ಯಾಕೆ ಸಾಯ್ತಾ ಇಲ್ಲ? ಇವಾಗಲೂ ಇದ್ದಾರೆ ಅಂಥ ಜನರು, ಹೇಳ್ಬಿಟ್ಟು ಮಾಡದೇ ಇರುವಂಥ ಜನರು ಎಷ್ಟೋ ಜನ. ಅವ್ರೇನು ಹೇಳ್ತಾರೆ, ಅನನ್ಯ ಸಫೇರ ನಾವೆಲ್ಲವನ್ನು ಸೇಲ್ ಮಾಡಿ ಫುಲ್ ಎತ್ಕೊಂಬಂದು ಏನು ಮಾಡ್ತೀವಿ, ಕೊಟ್ಬಿಡ್ತೀವಿ. ಅವ್ರು ಕೇಳಿರಲ್ಲ, ಇವರೇ ಏನು ಮಾಡ್ತಾರೆ, ಶೋ ಆಫ್ ಮಾಡಬೇಕು ಅಂತ ತಾನಾಗಿ ತಾನು ಬಂದು ಹೇಳ್ತಾರೆ ನಾವು ಎಲ್ಲ ಕೊಟ್ಬಿಡ್ತೀವಿ ಅಂತ. ಆದರೆ ಅವ್ರು ಏನು ಮಾಡ್ತಾರೆ, ಅದು ಹಣಕಾಸು ನೋಡಿದ ತಕ್ಷಣ ಏನಾಗುತ್ತೆ, ಅವರ ಹಣಕಾಸು ನೋಡುವವರೆಗೆ ಅವ್ರ ಮನಸ್ಸು ಏನಾಗಿತ್ತು, ಕ್ಲೀನ್ ಆಗಿತ್ತು. ಏನಂತ, ದೇವ್ರ ಮೇಲೆ ಏನಾಗಿತ್ತು, ಸರಿ ನಾವು ಒಳ್ಳೇದು ಮಾಡಬೇಕು, ದೇವರ ಪಾದಕ್ಕೆ ಬಂದು ಇಡಬೇಕು ಅಂತ. ಹಣಕಾಸು ಅವ್ರ ಕೈಯಲ್ಲಿ ಬಂದಮೇಲೆ, ಅತಿಶಯ ನಿಮ್ಮ ಕೈಯಲ್ಲಿ ಬಂದಮೇಲೆ ಏನು ತೋರಿಸ್ತಾ ಇದೆ ಅಲ್ಲಿ, ದುರಾಸೆ. ಏನಂತ, ಓ ಇಷ್ಟು ಕೊಡಬೇಕಾ, ಏನು ಮಾಡೋಣ, ಸ್ವಲ್ಪ ಇಟ್ಬಿಟ್ಟು ಏನು ಮಾಡೋಣ, ಸ್ವಲ್ಪ ಕೊಡೋಣ ಅಂತ. ಆ ದುರಾಸೆ ಬಂದಿದ ತಕ್ಷಣ ಅವ್ರು ಸಾಯೋದಕ್ಕೆ ಕಾರಣ ಏನು? ನಮ್ಮ ಜೀವನದಲ್ಲಿ ಇವಾಗ ನೀವು ಅದನ್ನು ಮಾಡಿದ್ರೆ ನೀವು ಸಾಯಲ್ಲ. ಯಾಕೆ? ಹಂಗಂತ ಹೊಸ ಒಡಂಬಡಿಕೆ ತಾನೆ ಅದು ನಡೆದಿದ್ದು, ಆವಾಗಲೂ ಕೃಪೆ ಕಾಲನೇ ಇತ್ತು. ದೇವರ ಪ್ರಸನ್ನತೆ ಆ ಜಾಗದಲ್ಲಿ ಎಷ್ಟು ಇದೆಯೋ ಅಷ್ಟು ಪನಿಷ್ಮೆಂಟ್ ಹೆಚ್ಚಾಗಿ ಸಿಗುತ್ತೆ. ಯೋಚನೆ ಮಾಡಿ ನೋಡಿ, ನೀವು ದೇವರಿಗೆ ಭಯಪಡುವಾಗ, ಮೋಸೆ ಅಂತ ಮನುಷ್ಯರ ಜಾಗದಲ್ಲಿರುವಾಗ ದೇವರು ಏನು ಮಾಡ್ತಾ ಇದ್ದಾರೆ, ಸೀನಾಯಿ ಬೆಟ್ಟದ ಮೇಲೆ ಇಳಿತಾ ಇದ್ದಾರೆ. ನಮ್ಮಂಥ ಮನುಷ್ಯರಿರುವಾಗ ದೇವರ ಪ್ರಸನ್ನತೆ ಇರಲ್ಲ. ಪೇತ್ರನಂಥ ಮನುಷ್ಯರ ಆ ಜಾಗದಲ್ಲಿ ನಿಂತ್ಕೊಂಡಿರುವಾಗ ಏನಿತ್ತು, ಪ್ರಸನ್ನತೆ, ಅಷ್ಟು ದೇವರ ಪ್ರಸನ್ನತೆ ಅಲ್ಲಿ ಜಾಸ್ತಿ ಆಗಿತ್ತು. ಆ ಕಾರಣದಿಂದ ಚಿಕ್ಕ ಚಿಕ್ಕ ತಪ್ಪು ಸಹ ಏನಾಗ್ತದೆ, ದೇವ್ರ ತಕ್ಷಣ ಅವ್ರ ಪ್ರಸನ್ನತೆಯಲ್ಲಿ ಅವ್ರು ತಪ್ಪು ಮಾಡಿದ ಕಾರಣದಿಂದ ಏನಾಯಿತು, ತಪ್ಪಂತ ಅವ್ರು ಏನಾಗ್ತಾರೆ, ಸಾಯ್ತಾ ಇದ್ದಾರೆ. ದೇವರು
ಅವಾಗಿದ್ದಂಥ ದೇವರೇ ಇವಾಗಲೂ ಇದ್ದಾರೆ. ನಾವು ದೇವರ ಪ್ರಸನ್ನತೆಯಲ್ಲೇ ನಿಂತ್ಕೊಂಡು ನಾನೇನು ಮಾಡೋಕ್ಕಾಗಲ್ಲ, ತಪ್ಪು ಮಾಡಿಲ್ಲ ನಾನು ಹೇಳೋಕ್ಕಾಗಲ್ಲ. ದೇವ್ರ ಕರುಣೆ ತೋರಿಸ್ತಾರೆ ಅನ್ನೋಂಥ ಕಾರಣದಿಂದ ನಾನು ಏನು ಮಾಡೋಕ್ಕಾಗಲ್ಲ. ಈ ಕಾಲದಲ್ಲಿ ಪ್ರಸನ್ನತೆ ಏನಾಗ್ತಾ ಇಲ್ಲ, ಅಷ್ಟು ಜಾಸ್ತಿ ನಮ್ಮ ಜೊತೆ ಇಲ್ಲ. ಆ ಕಾರಣದಿಂದನೇ ಇಷ್ಟೇ ಹೇಳಿದ್ರು ಏನಾಗ್ತಾ ಇಲ್ಲ, ದೇವರ ಪ್ರಸನ್ನ ನಮ್ಗೆ ಕಾಣಿಸ್ತಾ ಇಲ್ಲ. ನಾವು ದೇವರ ಪ್ರಸನ್ನತೆ ಇಲ್ಲ ಅನ್ನೋಂಥ ಕಾರಣದಿಂದ ಏನು ಮಾಡ್ತಾ ಇದ್ದೀವಿ, ಬಾಯಿಗೆ ಬಂದಿದ್ದೆಲ್ಲ ಮಾಡ್ತಾ ಇದ್ದೀವಿ. ನಾವು ಮನಸ್ಸಿಗೆ ಬಂದಿದ್ದೆಲ್ಲ ಏನು ಮಾಡ್ತಾ ಇದ್ದೀವಿ, ಮನಸ್ಸು ಹೇಳಿದ ದಾರಿಯಲ್ಲಿ ನಾವು ಏನು ಮಾಡ್ತೀವಿ, ನಡೀತೀವಿ. ಮನಸ್ಸು ಹೇಳಿದ ದಾರಿಯಲ್ಲಿ ನಡೀತಾ ಇದ್ರೂ ದೇವರು ಅದಕ್ಕೆ ಸುಮ್ಮನೆ ಇರೋದಕ್ಕೆ ಕಾರಣ ಏನೋ, ಅವರ ಪ್ರಸನ್ನತೆ ಅಷ್ಟು ಜಾಸ್ತಿ ಇಲ್ಲ ನಮ್ಮ ಜೊತೆಯಲ್ಲಿ. ನಮ್ಮ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇತ್ತಿದ್ರೆ ನಾವೇನು ಮಾಡೋಕ್ಕಾಗ್ತಿರ್ಲಿಲ್ಲ, ಇಷ್ಟು ವಿಷಯಗಳು ಮಾಡಿ ನಾವು ಸುಮ್ಮನೆ ಇರೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಕಾರಣ ನಮ್ಮ ಪಾಪಗಳು. ದೇವರು ಏನು ಹೇಳ್ತಾರೆ, ಸ್ಟಾರ್ಟಿಂಗಲ್ಲಿ ಪೇತ್ರನ ಕಾಲದಲ್ಲಿ ಇದ್ದಿದ್ದಕ್ಕಿಂತ ಕೊನೆ ಕಾಲದಲ್ಲಿ ಏನಾಗತ್ತಂತೆ, ಅವರ ಪ್ರಸನ್ನತೆ ಏನಾಗತ್ತಂತೆ, ಇನ್ನೂ ಹೆಚ್ಚು 2 times 3 times ಏನಾಗುತ್ತೆ, ಜಾಸ್ತಿ ಇರುತ್ತೆ. ಅಂಥ ಕಾಲದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅನನ್ಯ ಸಫೀರಾಗೆ ಆಗಿದ್ದಕ್ಕಿಂತ ಏನಾಗುತ್ತೆ, ಕೊನೆ ಕಾಲದಲ್ಲಿ ಹೆಚ್ಚಾಗತ್ತೆ. ಅಂಥ ಕಾಲದ ಒಳಗಡೆ ನಾವು ಹೋಗ್ತಾ ಇರಬೇಕಾದರೆ ನಮ್ಮ ಜೀವನ ನಿಜವಾಗ್ಲೂ ಪರಿಶುದ್ಧವಾಗಿದೆ. ನಾವು ನಮ್ಮ ಸಭೆಗಳಲ್ಲಿ ಏನಾಗತ್ತಂದರೆ ವಿಲ್ ಮಿಸ್ ದಟ್ ಪ್ರೆಸೆನ್ಸ್. ದೇವರ ಪ್ರಸನ್ನತೆ ಇಳಿದು ಬರುವಾಗ ನಾವೇನು ಮಾಡಿಬಿಡ್ತೀವಿ, ಕಳ್ತ್ಕೊಳ್ತೀವಿ. ಎಷ್ಟೋ ಸಭೆಗಳ ಆಶೀರ್ವಾದದಲ್ಲಿ ಇರಬೇಕಾದ್ರೆ ದೇವರ ಪ್ರಸನ್ನತೆ ಆಶೀರ್ವಾದ, ನನ್ನ ಹಣಕಾಸನ್ನು ಹೇಳ್ತಾ ಇಲ್ಲ, ದೇವರ ಪ್ರಸನ್ನತೆ ಆಶೀರ್ವಾದದಲ್ಲಿ ಅವ್ರು ಇರಬೇಕಾದ್ರೆ ಇಷ್ಟೋ ಸಭೆಗಳು ಏನು ಮಾಡಿಬಿಡ್ತೀವಿ, ನಮ್ಮ ಅಶುದ್ಧತೆಯಲ್ಲಿ ನಾವು ಮನುಷ್ಯರನ್ನು ನೋಡಿ ನಾವು ನಮ್ಮ ಸೇವೆ ಮಾಡುವಾಗ, ಮನುಷ್ಯರನ್ನು ನೋಡಿ ನೀವು ಸಭೆಗೆ ಬರುವಾಗ, ಅಥವಾ ಮನುಷ್ಯರನ್ನು ನೋಡಿ ನಿಮ್ಮ ಎಲ್ಲ ವಿಷಯಗಳು ಮಾಡ್ತಾ ಇರಬೇಕಾದ್ರೆ ಪ್ರಸನ್ನತೆ ಏನಿರಲ್ಲ, ಜಾಸ್ತಿ ಇರಲ್ಲ ಆ ಜಾಗದಲ್ಲಿ. ನಾನು ಯಾವಾಗೆಲ್ಲ ಮನುಷ್ಯರನ್ನು ನೋಡಿ ನನ್ನ ಸೇವೆ, ಅಥವಾ ನೀವು ನಿಮ್ಮ ಮನುಷ್ಯರನ್ನು ನೋಡಿ ನಿಮ್ಮ ಸೇವೆಯನ್ನು ಮಾಡಿದ್ರೆ ಏನಾಗುತ್ತೆ, ದೇವರ ಪ್ರಸನ್ನತೆ ಜಾಗದಲ್ಲಿ ಇರಲ್ಲ. ದೇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಗೇನಾಗಲ್ಲ, ಅರ್ಥ ಆಗಲ್ಲ. ಯಾರ ಮೇಲೆ ಕೋಪ ಪಡ್ತಾ ಇರ್ತೀವಿ, ಮನುಷ್ಯ ಜೊತೆಯಲ್ಲಿ ಇರೋರ ಜೊತೆ ನಮ್ಗೇನಾಗುತ್ತೆ, ಕೋಪ ಬರುತ್ತೆ. ಏನಂತ, ಇವಾಗ ನನಗೂ ಸಹ ನಾನು ದೇವ್ರ ಹತ್ರ ಕೇಳಿ ಒಂದು ವಿಷಯ ಸಿಕ್ಕಿಲ್ಲ ಅಂದರೆ ಯಾರ ಮೇಲೆ ಕೋಪ ಇರುತ್ತೆ ಹೇಳಿ, ದೇವ್ರ ಮೇಲೆ ಕೋಪ ಇರುತ್ತೆ, ಜೊತೆಲಿ ಇರೋರ ಮೇಲೂ ಕೋಪ ಇರುತ್ತೆ. ಏನಂತ, ಇಷ್ಟೆಲ್ಲ ನಡೀತಾ ಇದೆ, ದೇವ್ರು ಏನು ಮಾಡ್ತಾ ಇಲ್ಲ, ನನ್ನ ಜೀವನದಲ್ಲಿ ಮಾಡ್ತಾ ಇಲ್ಲ. ಯಾರಾದರೂ ಬಂದು ಇಲ್ಲ ದೇವ್ರು ನಡೆಸ್ತಾರೆ, ಸರಿಯಾದ ಟೈಮಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು ನನಗೇನಿರುತ್ತೆ, ಅವ್ರ ಮೇಲೂ ಸಹ ಏನಾಗುತ್ತೆ, ಕೋಪ ಆಗುತ್ತೆ. ಅದು ಬರೋದಕ್ಕೆ ಕಾರಣ ಏನು, ನನ್ನ ಮನಸ್ಸು ದೇವ್ರು ಹೇಳುವುದನ್ನು ಏನು ಮಾಡೋಕ್ಕಾಗ್ತಾ ಇಲ್ಲ, ಕೇಳೋಕ್ಕೆ ತಯಾರಾಗಿಲ್ಲ. ಯಾಕೆ, ದುರಾಸೆ ಅನ್ನುವಂಥ ಒಂದು ಐಡಲ್, ದುರಾಸೆ ಅನ್ನುವಂಥ ವಿಗ್ರಹ ನನ್ನ ಜೀವನದಲ್ಲಿ ಇದ್ದರೆ ದೇವರ ಮನುಷ್ಯರೇ ಇಳಿದು ಬಂದು ಯಾವ ವಾಕ್ಯ ಹೇಳಿದ್ರು ನನಗೇನಾಗುತ್ತೆ, ಕೇಳೋಕೆ ಆಸೆ ಆಗಿ. ಯಾಕಂದರೆ ನನ್ನ ಮನಸ್ಸಿನಲ್ಲಿ ಇರುವಂಥ ನನ್ನ ದೇವರು ನಾನು ಏನು ಕೇಳಿದ್ರು ಕೊಡ್ತಾರೆ. ನನ್ನ ಮನಸ್ಸಿನಲ್ಲಿ ನಾನು ಕಟ್ಕೊಂಡಿರುವಂಥ ದೇವರು ನಾನು ಏನು ಕೇಳಿದ್ರು ಕೊಡ್ತಾರೆ. ಆದರೆ ನಿಜವಾದ ದೇವರು ಆ ರೀತಿ ಮಾಡುವಂಥ ದೇವರಲ್ಲ. ನಾವು ಏನು ಮಾಡ್ತಾ ಇದ್ದೀವಿ, ನಿಜವಾದ ದೇವರನ್ನು ನಾನು ಕೇಳಿ ಅವ್ರ ಪ್ರಕಾರ ನಡೀತಾ ಇದ್ದೀನ, ಅಥವಾ ನನ್ನ ಮನಸ್ಸಿನಲ್ಲಿ ನನ್ನ ದೇವರನ್ನು ಕಟ್ಕೊಂಡಿದ್ದೀನ? ಇವತ್ತಿನ ಪ್ರಶ್ನೆ ಅಷ್ಟೇ. ಎಲ್ಲರೂ ಎದುರು ನಿಂತ್ಕೊಳ್ಳೋಣ. ಮತ್ತು 5ನೇ ಅಧ್ಯಾಯ ನೀವು ಓದೋದು ಬೇಡ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ದೇವರನ್ನು ಮತ್ತು ಹಣವನ್ನು, ನೀವು ಆ ಒಂದು ವಾಕ್ಯಕ್ಕೆ ಮಾತ್ರ ನಾನು ಅರ್ಥ ಹೇಳ್ಬಿಡ್ತೀನಿ, ನಿಮ್ಮ ಮನೇಲಿ ಹೋಗಿ ಓದ್ಕೊಬೋದು. ನಾವೆಷ್ಟೋ ಜನ ಏನು ಹೇಳ್ತಾರೆ ಅಂದರೆ, ಅದನ್ನು ಹಣ ಅಂತ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಕನ್ನಡ ಬೈಬಲಲ್ಲಿ, ಇಂಗ್ಲೀಷ್ ಬೈಬಲಲ್ಲಿ ಹಣ ಅಂತ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಆದರೆ ಆ ಪದಕ್ಕೆ ಆ್ಯಕ್ಚುಲ್ ಆದ ಅರ್ಥ ಮ್ಯಾಮತ್ ಅಂತಾರೆ. ಮ್ಯಾಮತ್ ಅನ್ನುವಂಥ ಪದಕ್ಕೆ ಅರ್ಥ ಏನಂದರೆ, ಅದು ಲೂಸಿಫರ್ನ ಮಗ ಅಂತ ಆ ಒಂದು ಕತೆ ಇದೆ. ಬೈಬಲ್ ಕತೆ ಅಲ್ಲ, ಆಚೆಗಡೆ ಇರುವಂಥ ಕತೆ. ಲೂಸಿಫರ್ನ ಮಗನ ಕೆಲಸ ಏನಂದರೆ, ಅವನು ಏನಕ್ಕೆ ದೇವರು ಅಂದರೆ, ಅಥವಾ ಯಾವುದ್ರ ಮೇಲೆ ದೇವರು ಅಂದರೆ ಹಣಕಾಸಿನ ಮೇಲೆ ದೇವರು. ಪ್ರಾಸ್ಪರಿಟಿ ಬೇಕಂದರೆ ಯಾವುದ್ರ ಮೇಲೆ ದೇವರಾಗಿರ್ತಾನೆ ಅವನು, ಮ್ಯಾಮತ್ ಅನ್ನುವಂಥ ಆ ಒಂದು ದೇವರ ಹೆಸರು. ಅದು ಏನಂತ ಹೇಳ್ತಾರೆ, ಲೂಸಿಫರ್ನ ಮಗ ಅಂತ ಹೇಳ್ತಾರೆ. ಅದು ಒಂದು ಕತೆ, ಬೈಬಲಲ್ಲಿ ಇರುವಂಥ ಕತೆ ಅಲ್ಲ, ಆಚೆಗಡೆ ಮಿಥಾಲಜಿಯಲ್ಲಿ ಇರುವಂಥ ಕತೆ. ಆ ಕಥೆಯಲ್ಲಿ ಏನು ಹೇಳ್ತಾರೆ, ಮ್ಯಾಮತ್ ಅನ್ನುವಂಥ ಆ ಒಂದು ದೇವರು ಏನು ಮಾಡ್ತಾನೆ ಅಂದರೆ, ಅವನು ಹಣಕಾಸಿನ ಮೇಲೆ ದೇವರು, ಗ್ರೀಡಿನೆಸ್ ಮೇಲೆ ದೇವರು, ದುರಾಸೆ ಮೇಲೆ ದೇವರು ಯಾರು, ಮ್ಯಾಮತ್. ಅದನ್ನೇ ಮತ್ತೆಯಲ್ಲೂ ಬರೆಯುವಾಗ ದೇವರನ್ನು ಹಣಕಾಸನ್ನು ನೀವು ಸೇವಿಸೋಕ್ಕಾಗಲ್ಲ ಅಂತ ಬರೆಯಲ್ಲ. ನೀವು ಹೀಬ್ರೂ ಅಲ್ಲಿ ಓದಬೇಕಾದ್ರೆ, ಇಂಗ್ಲೀಷಲ್ಲಿ ಓದಬೇಕಾದ್ರೆ, ಯು ಕೆನಾಟ್ ಸರ್ವ್ ಬೋತ್ ಗಾಡ್ ಆ್ಯಂಡ್ ಮ್ಯಾಮತ್ ಅಂತಾರೆ. ದೇವರನ್ನು, ಆ ಮ್ಯಾಮತ್ ಅನ್ನುವಂಥ ಆ ಒಂದು ಇನ್ನೊಂದು ದೇವರನ್ನು ನಾವು ಏನು ಮಾಡೋಕ್ಕಾಗಲ್ಲ ಹಂಗಂದರೆ, ನೀವು ದೇವರನ್ನು ದುರಾಸೆಯನ್ನು ಏನು ಮಾಡೋಕ್ಕಾಗಲ್ಲ ಸೇವ್. ನಾವು ದೇವರು ನಮ್ಮ ಜೀವನದಲ್ಲಿ ಹಣಕಾಸು ಅನ್ನೋದು ಒಳ್ಳೆಯದಕ್ಕೋಸ್ಕರ ಇಟ್ಟಿದ್ದಾರೆ, ಕೆಟ್ಟ ವಿಷಯ ಅಲ್ಲ. ಆದರೆ ನಾನು ಏನನ್ನು ಹುಡುಕ್ತಾ ಇದ್ದೀನಿ ದೇವ್ರ ಹತ್ರ ಹೋಗುವಾಗ, ಪ್ರಾಸ್ಪರಿಟಿ ಮೇಲೆ ನಾವು ಪ್ರೀಚ್ ಮಾಡೋದು ತಪ್ಪಾದ ವಿಷಯ ಅಲ್ಲ, ಆದರೆ ಅದನ್ನು ಮಾತ್ರ ಹಿಡ್ಕೊಂಡು ಮಾಡ್ತಾ ಇದ್ದೀವಿ. ಯಾಕಂದರೆ ನಾನು ದೇವರ ಪ್ರಸನ್ನತೆಯಲ್ಲಿ ಹೋಗಿ ನಾನು ದೇವರಿಗೋಸ್ಕರ ನಾನು ನಿಂತ್ಕೊಂಡಿರುವಾಗ ನನ್ನ ಜೀವನದಲ್ಲಿ ಸಿಗುವಂಥ ಎಲ್ಲ ವಿಷಯಗಳು ಒಳ್ಳೆಯದಾಗಿರುತ್ತೆ. ಆದರೆ ಅದೇ
ಮೊದಲನೇ ತಿಮೋತಿ 6ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇರ್ತಾರೆ, ಇದೆಲ್ಲ ವಿಷಯಗಳು ಏನಾಗುತ್ತೆ, ಅಳಿದು ಹೋಗುತ್ತೆ. ನನಗೆ ಬಟ್ಟೆನೂ ಊಟನೂ ಇದ್ರೇನೆ ಏನಂತೆ ಸಾಕು ಅಂತಾರೆ. ನಾವು ಆ ಒಂದು ಮನುಷ್ಯ ತಪ್ಪಾಗಿ ಮಾಡದ ಅಂತ ಹೇಳೋಕ್ಕಾಗಿಲ್ಲ. ಇಲ್ಲಿ ಲೂಕ 12ರಲ್ಲಿ ಇದ್ದಂಥ ಆ ಒಂದು ಮನುಷ್ಯ ತಪ್ಪಾಗಿ ಮಾಡಿಲ್ಲ. ಯಾರು ಅವ್ನು ಸೇರಿಸಿಟ್ಟಿದ್ದು ತಪ್ಪಲ್ಲ, ಅವ್ನು ನ್ಯಾಯ ತೀರಿಸಿದಲ್ಲ, ಸೇರಿಸಿಡ್ತಾನಲ್ಲ, ಅವ್ನು ಸೇರಿಸಿಡೋದು ತಪ್ಪಲ್ಲ. ಯೋಸೇಫನು ಸಹ ಏನು ಮಾಡ್ತಾ ಇದ್ದಾರೆ, ಆ ಕಾಲದಲ್ಲಿ ಏನು ಮಾಡ್ತಾರೆ, ಹೆಚ್ಚಾಗಿರುವಾಗ ಸೇರಿಸಿಡ್ತಾರೆ. ಅವ್ನು ಸೇರಿಸಿಟ್ಟಿದ್ದು ತಪ್ಪಲ್ಲ, ಅವನು ತನ್ನ ನಂಬಿಕೆನ ಅದ್ರ ಮೇಲೆ ಇಟ್ಟಿದ್ದು ತಪ್ಪು. ನಮ್ಮ ನಂಬಿಕೆ ದೇವ್ರ ಮೇಲೆ ಇರಬೇಕು. ಆದರೆ ನಾವು ನ್ಯಾಯವಾಗಿ ನಾವು ಬುದ್ಧಿಹೀನರಾಗಿ ನಡ್ಕೊಬಾರ್ದು. ಅದಕ್ಕೆ ಅಂತ ಹೇಳ್ದೆ ಅಂತ ಏನು ಮಾಡ್ತಾರೆ, ಎಷ್ಟೋ ಜನ ಒಂದು ಆ ಕಡೆ ಹೋಗ್ಬಿಡ್ತಾರೆ, ಇಲ್ಲ ಈಗ ಫುಲ್ ಎಕ್ಸ್ಟ್ರೀಮ್ಗೆ ಹೋಗ್ತಾರೆ ಅಂತ, ನಾನು ಇರೋದೆಲ್ಲ ನಾನು ಕೊಟ್ಬಿಡ್ತೀನಿ ಅಂತಾರೆ. ದೇವ್ರು ಆ ರೀತಿ ನಿಮ್ಗೆ ಕರೆದಿದ್ರೆ ಸಂತೋಷ. ಆದರೆ ನಾವು ಅದಕ್ಕೆ ಅಂತ ನನ್ನ ನಂಬಿಕೆನ ಅದ್ರ ಮೇಲೆ ಹಾಕೋದು ತಪ್ಪು. ನಮ್ಮ ನಂಬಿಕೆ ಯಾರ ಮೇಲೆ ಇರಬೇಕು, ದೇವ್ರ ಮೇಲೆ. ಅದಕ್ಕೆ ಅಂತ ನಾನು ಏನು ಸೇರಿಸೇ ಇಡಲ್ಲ, ನಾನು ನ್ಯಾಯವಾಗಿ ನಡ್ಕೊಳ್ಳೋಣ, ಅದು ಮೂರ್ಖತನ. ನಾವು ಎಲ್ಲಿರಬೇಕು, ಮಿಡಲಲ್ಲಿ ಇರಬೇಕು. ಎಲ್ಲಿ ಕರೆಕ್ಟಾಗಿ ದೇವ್ರು ನಮ್ಮನ್ನು ಏನೆಲ್ಲ ಮಾಡಬೇಕು ಅಂತ ಯಾವಾಗ ಹೇಳ್ತಾರೋ ಆ ರೀತಿ ಅದಕ್ಕೆ ನಾವು ಪವಿತ್ರಾತ್ಮರ ಜೊತೆ ನಡಿಬೇಕು ಅಂತಾರಲ್ಲ. ಯಾಕೆ, ಎಷ್ಟೋ ಸತಿ ದೇವ್ರು ಏನು ಹೇಳ್ತಾರೆ, ಇಲ್ಲಿ ಹೋಗಿ ಇದನ್ನು ಮಾಡು ಅಂತಾರೆ. ನಾವು ಅದಕ್ಕೇನು ಅದನ್ನ ಫಲ ಅವಾಗ ನೋಡಲ್ಲ, ಯಾವಾಗಲೂ ನೋಡ್ತೀವಿ. ನಾವು ದೇವರ ಸೇವೆ ಕೊಟ್ಟರೆ ದೇವ್ರು ಅದನ್ನು ನಡೆಸ್ತಾರೆ. ಈ ಸೇವೆ ಅಲ್ಲ, ನೀವು ಯಾವುದೇ ಸೇವೆ ಕೊಟ್ಟರೆ ದೇವ್ರು ನಡೆಸ್ತಾರೆ. ಆದರೆ ದೇವ್ರು ನನಗೆ ಆ ಜಾಗದಲ್ಲಿ ಕೊಡು ಅಂತ ಹೇಳ್ತಾ ಇದ್ದಾರ, ಅರ್ಥ ಮಾಡ್ಕೋಬೇಕು. ದೇವ್ರು ನಮಗೆ ಹೇಳಿದ್ರೆ ಮಾತ್ರ ನಾನು ಏನು ಮಾಡಬೇಕು, ಕೊಡಬೇಕು. ನನ್ನ ಮನಸ್ಸಿನ ಆಸೆ ನಾನು ಸಂತೋಷದಿಂದ ಕೊಡೋದು ಬೇರೆ ವಿಷಯ. ಆದರೆ ನನಗೆ ಊಟ ಇಲ್ಲದೆ ಇರುವಾಗ ನಾನು ಎತ್ಕೊಂಡು ಹೋಗಿ ಕೊಡುವಾಗ ಯಾವಾಗಿರಬೇಕು, ಆ ವಿಧವೆಯ ಕಾಣಿಕೆ ಇರುತ್ತಲ್ಲ, ಯಾವಾಗ ಕೊಡ್ತಾ ಇದ್ದಾರೆ ಅವರು, ದೇವ್ರು ಅವರ ಮನಸ್ಸಿನಲ್ಲಿ ಹೇಳುವಾಗ ಅವ್ರ ಮನಸ್ಸಿನ ಸಂತೋಷದಿಂದ ಕೊಡ್ತಾ ಇದ್ದಾರೆ, ಫೋರ್ಸ್ ಮಾಡಿ ಕೊಡ್ತಾ ಇಲ್ಲ. ನಾವು ಯಾರಿಗೂ ಏನು ಹೇಳ್ಬಾರ್ದು, ನೀನು ಕೊಟ್ಟರೆ ನಾಳೆ ನೀನು ಕೊಡುತ್ತೆ ಅಂತ ಐಶ್ವರ್ಯವನ್ನು ನಾವು ತಿಳಿಸ್ಬಾರ್ದು. ಇವತ್ತು ನನ್ನ ಹತ್ರ 10 ರೂಪಾಯಿ ಇದೆ, ನಾನು 10 ರೂಪಾಯಿ ಕೊಟ್ಬಿಟ್ರೆ ದೇವ್ರು ನನಗೆ 100 ರೂಪಾಯಿ ಕೊಡ್ತಾರೆ ಅಂತ ಇನ್ವೆಸ್ಟ್ಮೆಂಟ್ ಅಲ್ಲ ಅದು. ನಾನು ದೇವ್ರ ಮೇಲೆ ಸಂತೋಷವಾಗಿ ದೇವ್ರು ನಾನು ಕೊಟ್ಟರೆ ನಾನು ನಡೆಸ್ತಾರೆ ಅಂತ ಧೈರ್ಯದಿಂದ ಕೊಡುವುದು ಬೇರೆ, ನಂಬಿಕೆಯಿಂದ ಕೊಡುವುದು ಬೇರೆ. ಹಲ್ಲೆಲೂಯ. ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ 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 ಅಪ್ಪ. ನಮ್ಮ ಜೀವನದಲ್ಲಿ ನಾವಿವತ್ತು ಅಪ್ಪ ಯಾರನ್ನ ಸೇವಿಸ್ತಾ ಇದ್ದೀವಿ, ದೇವರನ್ನು ಸೇವಿಸ್ತಾ ಇದ್ದೀವಿ ಅಥವಾ ಹಣಕಾಸನ್ನು ಸೇವಿಸ್ತಾ ಇದ್ದೀವಿ? ಯಾಕಂದರೆ ನಾವು ಕೇಳೋದೆಲ್ಲವನ್ನು ಕೊಡುವಂಥ ದೇವರಾಗಿ ನಾವೇ ಒಂದು ನಂದಿ ಅನ್ನುವಂಥ ಒಂದು ಇಮೇಜ್ನ ಮಾಡಿ ಇಟ್ಕೊಂಡಿದ್ದೀವ ದೇವರೇ. ಅದನ್ನ ನಾವು ತಿಳ್ಕೊಳ್ಳೋಕೆ ಸಹಾಯ ಮಾಡಿ. ಆ ಬಸವನ್ನು ಮಾಡಿ ಇಟ್ಕೊಂಡಿದ್ದೀವ. ನಮ್ಮ ಜೀವನದಲ್ಲಿ ನಾವು ಕೇಳೋದೆಲ್ಲ ನೀವು ಕೊಡ್ತೀರೋ ಕೊಡದೇ ಇರ್ತಾರೆ, ಅದು ಬೇರೆ ವಿಷಯಪ್ಪ. ನೀವು ವಾಗ್ದಾನ ಕೊಟ್ಟರೆ ನೆರವೇರಿಸುವಂಥ ದೇವರು. ಆದರೆ ನಿಮ್ಮನ್ನು ನಾವು ಹುಡುಕ್ತಾ ಇದ್ದೀವ, ಆ ವಿಷಯ ಒಂದು ವೇಳೆ ಸಿಗದೇ ಇದ್ರೂ ನಿಮ್ಮನ್ನು ಹುಡುಕ್ತೀವ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಿ ಅಪ್ಪ. ನಮಗೆ ಬೇಕಾಗಿರುವಂಥ ದೊಡ್ಡ ಐಶ್ವರ್ಯ ನೀವು ದೇವರೇ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡಿ. ಎಲ್ಲ ಐಶ್ವರ್ಯವನ್ನು ಪಡೆದುಕೊಂಡು ನಮ್ಮ ಆತ್ಮನ ನಷ್ಟ ಮಾಡಿಕೊಂಡ್ರೆ ಯಾವುದೇ ಉಪಯೋಗ ಇಲ್ಲಪ್ಪ. ಅದನ್ನು ಅರ್ಥ ಮಾಡಿಕೊಳ್ಳೋಕೆ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡಿ. ನಿಮ್ಮ ನಾಮನಪ್ಪ ಇನ್ನು ಹೆಚ್ಚಾಗಿ ನಾವು ಸ್ತುತಿ ಮಾಡೋದಕ್ಕೂ ಆರಾಧನೆ ಮಾಡೋದಕ್ಕೂ ಸಹಾಯ ಮಾಡಿ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮಾತನಾಡಿ. ಹೌದಪ್ಪ, ನಾವು ಎಲ್ಲಿ ನಮ್ಮ ವಿಗ್ರಹ ಕಟ್ಟಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡಿ. ಇಂದು ಎಂದು ಮಾರದೇ ಇರುವಂಥ ದೇವರ ಆಶೀರ್ವದಿಸಿ. ಹೌದಪ್ಪ, ಸ್ತೋತ್ರ. ಪ್ರತಿಯೊಬ್ಬರಿಗೆ ಏನೆಲ್ಲ ಬೇಕಿದೆ ನಿಮಗೆ ತಿಳಿದಿದ್ದಾರೆ. ಎಲ್ಲಕ್ಕಿಂತ ಮೇಲೆ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಭಯಪಟ್ಟಪ್ಪ, ಸ್ತೋತ್ರ ಅಪ್ಪ. ನಿಮ್ಮನ್ನು ಕಂಡು ಭಯಪಡೋದಲ್ಲ, ನಿಮಗೆ ಭಯಪಟ್ಟಪ್ಪ, ಸ್ತೋತ್ರ. ಹೌದಪ್ಪ, ನಿಮ್ಮನ್ನು ಕಂಡು ಓಡದೆ ನಿಮ್ಮ ಹತ್ರ ಬರುವುದಕ್ಕೆ ಸಹಾಯ ಮಾಡಿಯಪ್ಪ. ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು, ಹೌದಪ್ಪ, ಸ್ತೋತ್ರ, ಅದನ್ನು ಕೇವಲವಾಗಿ ಯೇಸು ಕ್ರಿಸ್ತನ ರಕ್ತವನ್ನು ಕೇವಲವಾಗಿ ಎನಿಸದೆಯಪ್ಪ, ಸ್ತೋತ್ರ. ಅದನ್ನು ಹೀಬ್ರೂಸ್ 13ರಲ್ಲಿ ಹೇಳುವ ರೀತಿಯಲ್ಲಿ, ಹೌದಪ್ಪ, ನಿಮ್ಮ ರಕ್ತವನ್ನು ನಾವು ಸ್ವಲ್ಪ ಸ್ತೋತ್ರ ಸುಲಭವಾಗಿ ತೆಗೆದುಕೊಳ್ಳದೆ ಅಪ್ಪ, ಸ್ತೋತ್ರ. ನಿಮ್ಮನ್ನು ದುಃಖಪಡಿಸದೆ ಸರಿಯಾದ ದಾರಿಯಲ್ಲಿ ನಾವು ನಡೆಯೋಕ್ಕೆ ಸಹಾಯ ಮಾಡಿ. ಹೌದಪ್ಪ, ಸ್ತೋತ್ರ. ಎಲ್ಲ ವಿಷಯಗಳು ನಿಮ್ಮ ಹತ್ರ ಸಮರ್ಪಿಸ್ತಾ ಇದ್ದೀವಿ. ಸರಿಯಾದ ಸಮಯದಲ್ಲಿ ಎಲ್ಲವನ್ನು ನಡೆಸಿಕೊಡಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.